ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಜೊತೆಗೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಗೆದ್ದವರು ರಾಜ್ಯಗಳಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನ ಮಾಡ್ತಾ ಇದ್ರೆ, ಇತ್ತ ಸೋತವರು ಆತ್ಮಾವಲೋಕನವನ್ನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ. ಹೌದು, ಕೇರಳದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೀವಿ, ತಮಿಳುನಾಡಿನಲ್ಲಿ ನಾವು ಮೈತ್ರಿಗೆ ಹೋಗ್ಬಿಟ್ಟು ಸರ್ಕಾರ ರಚನೆ ಮಾಡ್ತೀವಿ, ಹೀಗಾಗಿ ನಾವೇನ್ ಕಳ್ಕೊಂಡಿದ್ದು ಹೆಚ್ಚಲ್ಲ ಅನ್ನೋ ರೀತಿಯ ಆತ್ಮವಿಶ್ವಾಸ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಡೀಪರ್ ಅನಾಲಿಸಿಸ್ ಮಾಡಿದಾಗ ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ತೆಗೆದುಕೊಂಡ ಕೆಲವೊಂದಷ್ಟು ದುಡುಕಿನ ನಿರ್ಧಾರಗಳೇ ಇವತ್ತು ಬಿಜೆಪಿಗೆ ಹಾಗೆ ತಮಿಳುನಾಡಿನಲ್ಲಿ ಟಿವಿಕೆಗೆ ಗೆಲುವಿಗೆ ಹಾದಿಯನ್ನ ಸುಗಮ ಮಾಡಿಕೊಡ್ತಾ. ದೀದಿಯ ಕೈ ಹಿಡಿದ್ರೆ ಬಹುಶಃ ಬಿಜೆಪಿಗೆ ಗೆಲುವು ಇನ್ನೊಂದು ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಕೈ ಹಿಡಿಲಿಲ್ಲ ಕಾಂಗ್ರೆಸ್. ಟಿವಿಕೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ರೆ ಇವತ್ತು ನಮಗೂ ಕೂಡ ಪಾಲು ಬೇಕು ಮೈತ್ರಿಯಾದ ನಂತರದಲ್ಲಿ ಅಂತ ಕೇಳಿಕೆ ಮತ್ತಷ್ಟು ಗಟ್ಟಿ ಧ್ವನಿ ಇರ್ತಿತ್ತೇನೋ ಕಾಂಗ್ರೆಸ್. ಆದ್ರೆ ಎರಡೂ ಕಡೆಗಳಲ್ಲಿ ಮೈತ್ರಿ ವಿಚಾರದಲ್ಲಿ ಮಾಡಿಕೊಂಡ ಎಡವಟ್ಟು. ಇನ್ನು ನಮ್ಮ ಬೈ ಎಲೆಕ್ಷನ್ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ಗೆದ್ದ ಸಂಭ್ರಮಕ್ಕಿಂತ ಓಟ್ಗಳನ್ನ ಕಳೆದುಕೊಂಡ ಬಗ್ಗೆ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಣೋಕೆ ಸಿಗ್ತಾ ಇದೆಯಂತೆ. ಹೌದಾ, ನಿಜವಾಗ್ಲೂ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಮಾಡಿಕೊಂಡ ಕೆಲ ಎಡವಟ್ಟುಗಳಿಂದಲೇ ಇವತ್ತು ಬಿಜೆಪಿ ಹಾಗೆ ಇತರೆ ಗೆದ್ದ ಪಕ್ಷಗಳಿಗೆ ಗೆಲುವಿನ ಹಾದಿ ಸುಗಮವಾಯ್ತಾ? ಚರ್ಚೆ ಮಾಡೋಣ. ಚರ್ಚೆಗೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವರದಿ ನಿಮ್ಮ ಮುಂದೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದು ಸರ್ಕಾರ ರಚನೆ ಸರ್ಕಸ್ ಶುರುವಾಗಿದೆ. ಗೆದ್ದವರ ಲೆಕ್ಕ ಇದಾದ್ರೆ ಸೋತವರು ಆತ್ಮಾವಲೋಕನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ಬಹುಮತ ಇಲ್ಲದೆ ಹೋದರೂ ಕಾಂಗ್ರೆಸ್ ಮೈತ್ರಿ ಮಿತ್ರರ ಜೊತೆಗೆ ಸರ್ಕಾರದ ಭಾಗವಾಗುವ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಆತ್ಮಾವಲೋಕನಕ್ಕೆ ಸಮಯ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಗೆಲುವಿಗೆ ಹಾದಿ ಮಾಡಿಕೊಡ್ತಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಜೊತೆ ಅಂತರ ಕಾಯ್ದುಕೊಂಡ ಕೈಪಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಏಕಾಂಗಿ ಹೋರಾಟಕ್ಕೆ ಮುಂದಾಯಿತು. ಓಟ್ ಕಟ್ಟಾಗಿದ್ದು ಅಲ್ಲದೆ ದೀದಿ ಅನಾಯಾಸವಾಗಿ ಗೆಲ್ಲಬಲ್ಲ ಮುಸ್ಲಿಂ ಮತದಾರರ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ಸೋಲೋ ಪರಿಸ್ಥಿತಿ ಬಂದಾಯಿತು. ತಮಿಳುನಾಡಲ್ಲಿ ಚುನಾವಣೆಗೆ ಮುನ್ನವೇ ಬನ್ನಿ ಕೈಜೋಡಿಸಿ ಅಂತ ಟಿವಿಕೆಯ ವಿಜಯ್ ಕೇಳಿದ್ರು ನೋ ಅಂತ ಹೇಳಿದ್ದ ಕಾಂಗ್ರೆಸ್ ಫಲಿತಾಂಶ ಬಂದ್ಮೇಲೆ ಬನ್ನಿ ಸರ್ಕಾರ ಮಾಡೋಣ ಅಂತ ಇದೆ. ಕಾಂಗ್ರೆಸ್ ಗೆದ್ದ 5 ಕ್ಷೇತ್ರಗಳು ಧಾರೆ ಎರೆದ್ರು ವಿಜಯ್ ಸರ್ಕಾರ ರಚನೆಗೆ ಇನ್ನೂ ಸಂಖ್ಯಾಬಲದ ಕೊರತೆ. ಇನ್ನು ನಮ್ಮ ರಾಜ್ಯದ ಉಪಕಲನದ ಬಗ್ಗೆ ನೋಡಿ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲೂ ಆಂತರಿಕ ಗೊಂದಲದಿಂದ ಪ್ರಯಾಸದ ಗೆಲುವು ಪಡೆದು ಉಸ್ಸಪ್ಪ ಅನ್ನುವಂತಾಗಿತ್ತು. ಒಟ್ಟಾರೆ ತನ್ನ ಕೆಲ ಎಡವಟ್ಟಿನ ನಿರ್ಧಾರದಿಂದಾಗಿಯೇ ತಾನು ಹಿನ್ನಡೆಯನ್ನ ಅನುಭವಿಸಿ ಗೆಲ್ಲಬಲ್ಲ ಮಿತ್ರರಿಗೂ ಭಾರವಾಗಿ ಶತ್ರು ಸ್ಥಾನದಲ್ಲಿದ್ದ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಕಾಂಗ್ರೆಸ್. ಬನ್ನಿ ಚರ್ಚೆ ಮಾಡೋಣ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಜೊತೆಗೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಗೆದ್ದವರು ರಾಜ್ಯಗಳಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನ ಮಾಡ್ತಾ ಇದ್ರೆ, ಇತ್ತ ಸೋತವರು ಆತ್ಮಾವಲೋಕನವನ್ನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ. ಹೌದು, ಕೇರಳದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೀವಿ, ತಮಿಳುನಾಡಿನಲ್ಲಿ ನಾವು ಮೈತ್ರಿಗೆ ಹೋಗ್ಬಿಟ್ಟು ಸರ್ಕಾರ ರಚನೆ ಮಾಡ್ತೀವಿ, ಹೀಗಾಗಿ ನಾವೇನ್ ಕಳ್ಕೊಂಡಿದ್ದು ಹೆಚ್ಚಲ್ಲ ಅನ್ನೋ ರೀತಿಯ ಆತ್ಮವಿಶ್ವಾಸ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಡೀಪರ್ ಅನಾಲಿಸಿಸ್ ಮಾಡಿದಾಗ ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ತೆಗೆದುಕೊಂಡ ಕೆಲವೊಂದಷ್ಟು ದುಡುಕಿನ ನಿರ್ಧಾರಗಳೇ ಇವತ್ತು ಬಿಜೆಪಿಗೆ ಹಾಗೆ ತಮಿಳುನಾಡಿನಲ್ಲಿ ಟಿವಿಕೆಗೆ ಗೆಲುವಿಗೆ ಹಾದಿಯನ್ನ ಸುಗಮ ಮಾಡಿಕೊಡ್ತಾ. ದೀದಿಯ ಕೈ ಹಿಡಿದ್ರೆ ಬಹುಶಃ ಬಿಜೆಪಿಗೆ ಗೆಲುವು ಇನ್ನೊಂದು ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಕೈ ಹಿಡಿಲಿಲ್ಲ ಕಾಂಗ್ರೆಸ್. ಟಿವಿಕೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ರೆ ಇವತ್ತು ನಮಗೂ ಕೂಡ ಪಾಲು ಬೇಕು ಮೈತ್ರಿಯಾದ ನಂತರದಲ್ಲಿ ಅಂತ ಕೇಳಿಕೆ ಮತ್ತಷ್ಟು ಗಟ್ಟಿ ಧ್ವನಿ ಇರ್ತಿತ್ತೇನೋ ಕಾಂಗ್ರೆಸ್. ಆದ್ರೆ ಎರಡೂ ಕಡೆಗಳಲ್ಲಿ ಮೈತ್ರಿ ವಿಚಾರದಲ್ಲಿ ಮಾಡಿಕೊಂಡ ಎಡವಟ್ಟು. ಇನ್ನು ನಮ್ಮ ಬೈ ಎಲೆಕ್ಷನ್ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ಗೆದ್ದ ಸಂಭ್ರಮಕ್ಕಿಂತ ಓಟ್ಗಳನ್ನ ಕಳೆದುಕೊಂಡ ಬಗ್ಗೆ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಣೋಕೆ ಸಿಗ್ತಾ ಇದೆಯಂತೆ. ಹೌದಾ, ನಿಜವಾಗ್ಲೂ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಮಾಡಿಕೊಂಡ ಕೆಲ ಎಡವಟ್ಟುಗಳಿಂದಲೇ ಇವತ್ತು ಬಿಜೆಪಿ ಹಾಗೆ ಇತರೆ ಗೆದ್ದ ಪಕ್ಷಗಳಿಗೆ ಗೆಲುವಿನ ಹಾದಿ ಸುಗಮವಾಯ್ತಾ? ಚರ್ಚೆ ಮಾಡೋಣ. ಚರ್ಚೆಗೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವರದಿ ನಿಮ್ಮ ಮುಂದೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದು ಸರ್ಕಾರ ರಚನೆ ಸರ್ಕಸ್ ಶುರುವಾಗಿದೆ. ಗೆದ್ದವರ ಲೆಕ್ಕ ಇದಾದ್ರೆ ಸೋತವರು ಆತ್ಮಾವಲೋಕನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ಬಹುಮತ ಇಲ್ಲದೆ ಹೋದರೂ ಕಾಂಗ್ರೆಸ್ ಮೈತ್ರಿ ಮಿತ್ರರ ಜೊತೆಗೆ ಸರ್ಕಾರದ ಭಾಗವಾಗುವ ಪ್ರಯತ್ನ ಮಾಡ್ತಾ ಇದೆ.
ಹಾಗಾಗಿ ಆತ್ಮಾವಲೋಕನಕ್ಕೆ ಸಮಯ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಗೆಲುವಿಗೆ ಹಾದಿ ಮಾಡಿಕೊಡ್ತಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಜೊತೆ ಅಂತರ ಕಾಯ್ದುಕೊಂಡ ಕೈಪಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಏಕಾಂಗಿ ಹೋರಾಟಕ್ಕೆ ಮುಂದಾಯಿತು. ಓಟ್ ಕಟ್ಟಾಗಿದ್ದು ಅಲ್ಲದೆ ದೀದಿ ಅನಾಯಾಸವಾಗಿ ಗೆಲ್ಲಬಲ್ಲ ಮುಸ್ಲಿಂ ಮತದಾರರ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ಸೋಲೋ ಪರಿಸ್ಥಿತಿ ಬಂದಾಯಿತು. ತಮಿಳುನಾಡಲ್ಲಿ ಚುನಾವಣೆಗೆ ಮುನ್ನವೇ ಬನ್ನಿ ಕೈಜೋಡಿಸಿ ಅಂತ ಟಿವಿಕೆಯ ವಿಜಯ್ ಕೇಳಿದ್ರು ನೋ ಅಂತ ಹೇಳಿದ್ದ ಕಾಂಗ್ರೆಸ್ ಫಲಿತಾಂಶ ಬಂದ್ಮೇಲೆ ಬನ್ನಿ ಸರ್ಕಾರ ಮಾಡೋಣ ಅಂತ ಇದೆ. ಕಾಂಗ್ರೆಸ್ ಗೆದ್ದ 5 ಕ್ಷೇತ್ರಗಳು ಧಾರೆ ಎರೆದ್ರು ವಿಜಯ್ ಸರ್ಕಾರ ರಚನೆಗೆ ಇನ್ನೂ ಸಂಖ್ಯಾಬಲದ ಕೊರತೆ. ಇನ್ನು ನಮ್ಮ ರಾಜ್ಯದ ಉಪಕಲನದ ಬಗ್ಗೆ ನೋಡಿ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲೂ ಆಂತರಿಕ ಗೊಂದಲದಿಂದ ಪ್ರಯಾಸದ ಗೆಲುವು ಪಡೆದು ಉಸ್ಸಪ್ಪ ಅನ್ನುವಂತಾಗಿತ್ತು. ಒಟ್ಟಾರೆ ತನ್ನ ಕೆಲ ಎಡವಟ್ಟಿನ ನಿರ್ಧಾರದಿಂದಾಗಿಯೇ ತಾನು ಹಿನ್ನಡೆಯನ್ನ ಅನುಭವಿಸಿ ಗೆಲ್ಲಬಲ್ಲ ಮಿತ್ರರಿಗೂ ಭಾರವಾಗಿ ಶತ್ರು ಸ್ಥಾನದಲ್ಲಿದ್ದ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಕಾಂಗ್ರೆಸ್. ಬನ್ನಿ ಚರ್ಚೆ ಮಾಡೋಣ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಜೊತೆಗೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಗೆದ್ದವರು ರಾಜ್ಯಗಳಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನ ಮಾಡ್ತಾ ಇದ್ರೆ, ಇತ್ತ ಸೋತವರು ಆತ್ಮಾವಲೋಕನವನ್ನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ. ಹೌದು, ಕೇರಳದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೀವಿ, ತಮಿಳುನಾಡಿನಲ್ಲಿ ನಾವು ಮೈತ್ರಿಗೆ ಹೋಗ್ಬಿಟ್ಟು ಸರ್ಕಾರ ರಚನೆ ಮಾಡ್ತೀವಿ, ಹೀಗಾಗಿ ನಾವೇನ್ ಕಳ್ಕೊಂಡಿದ್ದು ಹೆಚ್ಚಲ್ಲ ಅನ್ನೋ ರೀತಿಯ ಆತ್ಮವಿಶ್ವಾಸ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಡೀಪರ್ ಅನಾಲಿಸಿಸ್ ಮಾಡಿದಾಗ ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ತೆಗೆದುಕೊಂಡ ಕೆಲವೊಂದಷ್ಟು ದುಡುಕಿನ ನಿರ್ಧಾರಗಳೇ ಇವತ್ತು ಬಿಜೆಪಿಗೆ ಹಾಗೆ ತಮಿಳುನಾಡಿನಲ್ಲಿ ಟಿವಿಕೆಗೆ ಗೆಲುವಿಗೆ ಹಾದಿಯನ್ನ ಸುಗಮ ಮಾಡಿಕೊಡ್ತಾ. ದೀದಿಯ ಕೈ ಹಿಡಿದ್ರೆ ಬಹುಶಃ ಬಿಜೆಪಿಗೆ ಗೆಲುವು ಇನ್ನೊಂದು ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಕೈ ಹಿಡಿಲಿಲ್ಲ ಕಾಂಗ್ರೆಸ್. ಟಿವಿಕೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ರೆ ಇವತ್ತು ನಮಗೂ ಕೂಡ ಪಾಲು ಬೇಕು ಮೈತ್ರಿಯಾದ ನಂತರದಲ್ಲಿ ಅಂತ ಕೇಳಲಿಕ್ಕೆ ಮತ್ತಷ್ಟು ಗಟ್ಟಿ ಧ್ವನಿ ಇರ್ತಿತ್ತೇನೋ ಕಾಂಗ್ರೆಸ್. ಆದ್ರೆ ಎರಡೂ ಕಡೆಗಳಲ್ಲಿ ಮೈತ್ರಿ ವಿಚಾರದಲ್ಲಿ ಮಾಡಿಕೊಂಡ ಎಡವಟ್ಟು. ಇನ್ನು ನಮ್ಮ ಬೈ ಎಲೆಕ್ಷನ್ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ಗೆದ್ದ ಸಂಭ್ರಮಕ್ಕಿಂತ ಓಟ್ಗಳನ್ನು ಕಳೆದುಕೊಂಡ ಬಗ್ಗೆ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಣೋಕೆ ಸಿಗ್ತಾ ಇದೆಯಂತೆ. ಹೌದಾ? ನಿಜವಾಗ್ಲೂ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಮಾಡಿಕೊಂಡ ಕೆಲ ಎಡವಟ್ಟುಗಳಿಂದಲೇ ಇವತ್ತು ಬಿಜೆಪಿ ಹಾಗೆ ಇತರೆ ಗೆದ್ದ ಪಕ್ಷಗಳಿಗೆ ಗೆಲುವಿನ ಹಾದಿ ಸುಗಮವಾಯ್ತಾ? ಚರ್ಚೆ ಮಾಡೋಣ. ಚರ್ಚೆಗೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವರದಿ ನಿಮ್ಮ ಮುಂದೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದು ಸರ್ಕಾರ ರಚನೆ ಸರ್ಕಸ್ ಶುರುವಾಗಿದೆ. ಗೆದ್ದವರ ಲೆಕ್ಕ ಇದಾದ್ರೆ ಸೋತವರು ಆತ್ಮಾವಲೋಕನ ಮಾಡಿಕೊಳ್ಳೋ ಸಮಯ. ಅದರಲ್ಲೂ ಬಹುಮತ ಇಲ್ಲದೆ ಹೋದರೂ ಕಾಂಗ್ರೆಸ್ ಮೈತ್ರಿ ಮಿತ್ರರ ಜೊತೆಗೆ ಸರ್ಕಾರದ ಭಾಗವಾಗುವ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಆತ್ಮಾವಲೋಕನಕ್ಕೆ ಸಮಯ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಗೆಲುವಿಗೆ ಹಾದಿ ಮಾಡಿಕೊಡ್ತಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಜೊತೆ ಅಂತರ ಕಾಯ್ದುಕೊಂಡ ಕೈಪಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಏಕಾಂಗಿ ಹೋರಾಟಕ್ಕೆ ಮುಂದಾಯಿತು. ಓಟ್ ಕಟ್ಟಾಗಿದ್ದು ಅಲ್ಲದೆ ದೀದಿ ಅನಾಯಾಸವಾಗಿ ಗೆಲ್ಲಬಲ್ಲ ಮುಸ್ಲಿಂ ಮತದಾರರ ಬಾಹುಳ್ಯವುಳ್ಳ ಕ್ಷೇತ್ರದಲ್ಲಿ ಸೋಲೋ ಪರಿಸ್ಥಿತಿ ಬಂದಾಯಿತು. ತಮಿಳುನಾಡಲ್ಲಿ ಚುನಾವಣೆಗೆ ಮುನ್ನವೇ ಬನ್ನಿ ಕೈಜೋಡಿಸಿ ಅಂತ ಟಿವಿಕೆಯ ವಿಜಯ್ ಕೇಳಿದ್ರು ನೋ ಅಂತ ಹೇಳಿದ್ದ ಕಾಂಗ್ರೆಸ್ ಫಲಿತಾಂಶ ಬಂದ್ಮೇಲೆ ಬನ್ನಿ ಸರ್ಕಾರ ಮಾಡೋಣ ಅಂತ ಇದೆ. ಕಾಂಗ್ರೆಸ್ ಗೆದ್ದ 5 ಕ್ಷೇತ್ರಗಳು ಧಾರೆ ಎರೆದ್ರು ವಿಜಯ್ ಸರ್ಕಾರ ರಚನೆಗೆ ಇನ್ನೂ ಸಂಖ್ಯಾಬಲದ ಕೊರತೆ. ಇನ್ನು ನಮ್ಮ ರಾಜ್ಯದ ಉಪಕಲನದ ಬಗ್ಗೆ ನೋಡಿ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲೂ ಆಂತರಿಕ ಗೊಂದಲದಿಂದ ಪ್ರಯಾಸದ ಗೆಲುವು ಪಡೆದು ಉಸ್ಸಪ್ಪ ಅನ್ನುವಂತಾಗಿತ್ತು. ಒಟ್ಟಾರೆ ತನ್ನ ಕೆಲ ಎಡವಟ್ಟಿನ ನಿರ್ಧಾರದಿಂದಾಗಿಯೇ ತಾನು ಹಿನ್ನಡೆಯನ್ನ ಅನುಭವಿಸಿ ಗೆಲ್ಲಬಲ್ಲ ಮಿತ್ರರಿಗೂ ಭಾರವಾಗಿ ಶತ್ರು ಸ್ಥಾನದಲ್ಲಿದ್ದ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಕಾಂಗ್ರೆಸ್. ಬನ್ನಿ ಚರ್ಚೆ ಮಾಡೋಣ.